ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಹೈವೇ ಟೋಲ್ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಬಸ್ ಪಾಸ್ ರೀತಿ ಟೋಲ್ಗೆ ವಾರ್ಷಿಕ ಪಾಸ್ ಘೋಷಿಸಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಈ ಆನ್ಯುವಲ್ ಪಾಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ಮೇಲೆ ಟೋಲ್ ಕಟ್ಟಬೇಕು ಅನ್ನೋ ಚಿಂತೆ ಇಲ್ಲದೆ ರಸ್ತೆಯನ್ನ ಬಳಸಬಹುದು. ಆದ್ರೆ ಪಾಸ್ ತಗೋಬೇಕು 3,000 ರೂಪಾಯಿ ಕೊಟ್ಟು. ವರ್ಷಕ್ಕೆ 7,000 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಅಂತ ಗಡ್ಕರಿ ಹೇಳಿದ್ದಾರೆ. ಹಾಗಿದ್ರೆ ಟೋಲ್ ಪಾಸ್ ಹೇಗಿರುತ್ತೆ, ಯಾರಿಗೆ ಜಾಸ್ತಿ ಅನುಕೂಲ ಆಗುತ್ತೆ, ಸಿಂಗಲ್ ಟ್ರಿಪ್ ಅಂದ್ರೇನು, ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಟೋಲ್ ಪಾಸ್? ಟೋಲ್ ಪಾಸ್ ಅನ್ನೋದು ವಾಹನ ಸವಾರರ ಬಹುದಿನದ ಬೇಡಿಕೆ. ಹೈವೇಲಿ ಹೋಗ್ಬೇಕಂದ್ರೆ ನಾವು ಟೋಲ್ ಪೇ ಮಾಡಬೇಕು. ಆದ್ರೆ ಇದರಿಂದ ಭಾರಿ ಡಿಲೇ ಆಗ್ತಾ ಇತ್ತು. ಟೋಲ್ ಪ್ಲಾಜಾ ಬಳಿ ದೊಡ್ಡ ಕ್ಯೂ ನಿರ್ಮಾಣ ಆಗ್ತಾ ಇತ್ತು. ಹೀಗಾಗಿ 2021ರಿಂದ ಸರ್ಕಾರ ಫಾಸ್ಟ್ ಟ್ಯಾಗ್ ನ ಪರಿಚಯಿಸಿತು. ಇದರಿಂದ ಕ್ಯೂನಲ್ಲಿ ಕಾಯ್ಬೇಕಂತಿರಲಿಲ್ಲ, ಹೆಚ್ಚೊತ್ತು ಗಾಡಿ ನಿಲ್ಲಿಸಬೇಕಾಗಿರಲಿಲ್ಲ. ವಾಹನದ ಮುಂಭಾಗದಲ್ಲಿ ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ ಅಂಟಿಸಲಾಗಿರ್ತಾ ಇತ್ತು. ಟೋಲ್ ಬಳಿ ಸ್ಕ್ಯಾನ್ ಆಗಿ ನಮ್ಮ ಅಕೌಂಟ್ನಿಂದಲೇ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ನಿಂದ ದುಡ್ಡು ನೇರವಾಗಿ ಕಟ್ಟಾಗಿ ಹೋಗ್ತಾ ಇತ್ತು. ಇದರಿಂದ 2-3 ತಿಂಗಳಿಗೊಮ್ಮೆ ಗಾಡಿ ಹೊರತೆಗೆಯೋರಿಗೇನೋ ಅನುಕೂಲ ಆಯಿತು. ಅವಾಗವಾಗ ಗಾಡಿ ತೆಗಿಯೋರಿಗೆ ರೀಚಾರ್ಜ್ ಮಾಡಿಟ್ಕೊಂಡ್ರೆ ಸುಮಾರು ಟೈಮ್ ಬರ್ತಾ ಇತ್ತು. ಆದರೆ ಪದೇ ಪದೇ ಹೈವೇ ಯೂಸ್ ಮಾಡೋರಿಗೆ, ಅದರಲ್ಲೂ ಕೂಡ ಟೋಲ್ ಹತ್ತಿರದಲ್ಲೇ ಮನೆ ಇದ್ದವರಿಗೆ ಸಮಸ್ಯೆ ಆಗ್ತಾ ಇತ್ತು. ಪದೇ ಪದೇ ಟೋಲ್ ಕಟ್ ಆಗ್ತಿತ್ತು. ಪ್ರತಿ ಸಲ 40-45 ರೂಪಾಯಿ ಅಂದ್ರೂ ಕೂಡ ತಿಂಗಳಿಗೆ 1,000 ರೂಪಾಯಿ ಬರೆ ಬೀಳ್ತಾ ಇತ್ತು. ಹೀಗಾಗಿ ಅನೇಕರು ಪದೇ ಪದೇ ಹೈವೇ ಬಳಸೋರಿಗೆ ವಿನಾಯಿತಿ ಕೊಡಬೇಕು, ಬಸ್ ಪಾಸ್ ತರ ಟೋಲ್ ಪಾಸ್ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ರು. ಈಗ ಈ ಬೇಡಿಕೆಗೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಓಕೆ ಹೇಳಿದೆ. ಗೇಮ್ ಚೇಂಜರ್ ವಾರ್ಷಿಕ ಟೋಲ್ ಪಾಸ್ ಅನ್ನ ಪರಿಚಯಿಸಿದೆ. ಆಗಸ್ಟ್ 15ರಿಂದ ಟೋಲ್ ಪಾಸ್ ಜಾರಿಯಾಗುತ್ತೆ ಅಂತ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ. ಟೋಲ್ ಪಾಸ್ ಹೇಗೆ ಕೆಲಸ ಮಾಡುತ್ತೆ ಹಾಗಂತ ಇಷ್ಟು ದಿನ ಪಾಸ್ ಇರಲಿಲ್ಲ ಅಂತಲ್ಲ, ಮಂತ್ಲಿ ಪಾಸ್ ಇರ್ತಾ ಇದ್ವು. ಅದಕ್ಕೆ ತಿಂಗಳಿಗೆ 340 ರೂಪಾಯಿ ಪೇ ಮಾಡಬೇಕಾಗಿತ್ತು. ಇದರರ್ಥ ವರ್ಷಕ್ಕೆ 4,080 ರೂಪಾಯಿ ಖರ್ಚಾಗ್ತಿತ್ತು. ಕೇಂದ್ರ ಸರ್ಕಾರ ಇನ್ನೂ ಸ್ವಲ್ಪ ವಿನಾಯಿತಿ ಕೊಟ್ಟು ವಾರ್ಷಿಕ ಪಾಸ್ ಕೊಟ್ಟಿದೆ. 3,000 ರೂಪಾಯಿಗೆ ಈ ಪಾಸ್ ಸಿಗುತ್ತೆ. ಟೋಲ್ ಪಾಸ್ ಆಕ್ಟಿವ್ ಆದ ದಿನದಿಂದ 1 ವರ್ಷ ವ್ಯಾಲಿಡಿಟಿ ಇರುತ್ತೆ, ಅಥವಾ 200 ಟ್ರಿಪ್ಗಳಿಗೆ ಇದನ್ನು ಯೂಸ್ ಮಾಡಬಹುದು. ಇಲ್ಲಿ ಒಂದು ಟ್ರಿಪ್ ಅಂದ್ರೆ ಒಂದು ಟೋಲ್ ಪ್ಲಾಜಾ ಕ್ರಾಸ್ ಮಾಡೋದು ಅಂತ ಅರ್ಥ. ಉದಾಹರಣೆಗೆ ನೀವು ಬೆಂಗಳೂರಿಂದ ತುಮಕೂರು ಕಡೆಗೆ ಹೋಗ್ತೀರಿ ಅಂದ್ರೆ 2 ಟೋಲ್ ಬರ್ತವೆ. ಒಂದು ಸಲ ನೀವು ತುಮಕೂರಿಗೆ ಹೋಗಿ ಬಂದ್ರಿ ಅಂದ್ರೆ 4 ಟ್ರಿಪ್ ಆಯ್ತು ಅಂತ ಅರ್ಥ. ಇನ್ನು ಕ್ಲೋಸ್ಡ್ ಟೋಲ್ ಫ್ರೀ ಪ್ಲಾಜಾಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರಿನಂತ ಆಕ್ಸೆಸ್ ಕಂಟ್ರೋಲ್ ಎಕ್ಸ್ಪ್ರೆಸ್ ವೇಗಳಿಗೆ, ಎಕ್ಸ್ಪ್ರೆಸ್ ವೇ ಅಲ್ಲ, ಎಕ್ಸ್ಪ್ರೆಸ್ ವೇ ತರದ ನ್ಯಾಷನಲ್ ಹೈವೇ ಅಲ್ಲ ಅದು. ಸೊ ಅಲ್ಲಿ ಬೇರೆ ತರ ಇರುತ್ತೆ. ಅಲ್ಲಿ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಒಟ್ಟಿಗೆ ಸೇರಿ ಒಂದು ಟ್ರಿಪ್ ಅಂತ ಕನ್ಸಿಡರ್ ಆಗುತ್ತೆ. ಅವಾಗ ಈ ತರ ವಾರ್ಷಿಕ 200 ಟ್ರಿಪ್ ಅವಕಾಶ ಇರುತ್ತೆ. 200 ಟ್ರಿಪ್ ಕ್ರಾಸ್ ಮಾಡಿದ್ರೆ ಅಥವಾ 1 ವರ್ಷ ಅವಧಿ ಮುಗಿಸಿದ್ರೆ ಯಾವುದು ಮೊದಲು ಬರುತ್ತೋ ಅದು ಅಲ್ಲಿಗೆ ಟೋಲ್ ಪಾಸ್ ವ್ಯಾಲಿಡಿಟಿ ಎಂಡ್ ಆಗುತ್ತೆ. ನಿಮ್ಮ ಫಾಸ್ಟ್ಯಾಗ್ ರೆಗ್ಯುಲರ್ ಫಾಸ್ಟ್ಯಾಗ್ ಆಗುತ್ತೆ. ಮತ್ತೆ ನೀವು ಪಾಸ್ನ ರೀಚಾರ್ಜ್ ಮಾಡಿಸ್ಕೋಬೇಕಾಗತ್ತೆ. ಟೋಲ್ ಪ್ಲಾಜಾಗಳ ಬಳಿ ವಾಸಿಸೋ ಜನರಿಗೆ ಇದು ತುಂಬಾ ಅನುಕೂಲಕರ. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಪ್ರಯಾಣಿಕರಿಗೆ ಟೋಲ್ ಸಮಸ್ಯೆ ಕಮ್ಮಿ ಮಾಡುತ್ತೆ ಅಂತ ಗಡ್ಕರಿ ಹೇಳಿದ್ದಾರೆ. ಅಲ್ಲದೆ ಇದರಿಂದ ವಾರ್ಷಿಕವಾಗಿ 7,000 ರೂಪಾಯಿ ಸೇವ್ ಮಾಡಬಹುದು. ಪ್ರತಿ ಟೋಲ್ ಪ್ಲಾಜಾಗೆ ಬರೀ 15 ರೂಪಾಯಿ ಆವರೇಜ್ ಬೀಳುತ್ತೆ. ಇವಾಗ 200 ಟ್ರಿಪ್ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಿಲ್ಲ ಅಂದ್ರೂ 50-60 ರೂಪಾಯಿ ಅಂದ್ರೂ ಕೂಡ 10,000 ರೂಪಾಯಿ ಕ್ರಾಸ್ ಆಗ್ತಾ ಇತ್ತು 200 ಟ್ರಿಪ್ಗೆ. ಈಗ 3,000ಕ್ಕೆ ವಾರ್ಷಿಕ ಈ ಪಾಸ್ ಸಿಗೋದ್ರಿಂದ ಟೋಲ್ ಪ್ಲಾಜಾಗೆ ಪ್ರತಿ ಟ್ರಿಪ್ಗೆ 15 ರೂಪಾಯಿ ಅಷ್ಟೇ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ 30,000 ರೂಪಾಯಿಗೆ 15 ವರ್ಷಗಳಿಗೆ ಬರುವಂತೆ ಲೈಫ್ ಟೈಮ್ ಪಾಸ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಆದರೆ ಸದ್ಯಕ್ಕೆ ಇದಿನ್ನೂ ಕೂಡ ಚರ್ಚಾ ಹಂತದಲ್ಲಿದೆ ಅನ್ನೋದು ಕೂಡ ಮಾಹಿತಿ ನಮಗೆ ಸಿಗ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಟೋಲ್ ಪಾಸ್ ಪಡೆಯೋದು ಹೇಗೆ? ಇನ್ನು ಈ ಟೋಲ್ ಪಾಸ್ ಬೇಕು ಅಂದ್ರೆ 2 ರೀತಿ ಅರ್ಜಿ ಹಾಕೋಕೆ ಅವಕಾಶ ಇದೆ. ಮೊದಲನೇದು ರಾಜಮಾರ್ಗ ಯಾತ್ರಾ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಟೋಲ್ ಪಾಸ್ ಪಡಿಬಹುದು. ಸರ್ಕಾರದ ಆಪ್ ಇದು. ಅದಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಮತ್ತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವೆಬ್ಸೈಟ್ ನಲ್ಲೂ ಕೂಡ ಈ ಪಾಸ್ ಲಭ್ಯ ಇರುತ್ತೆ. ಈ ಟೋಲ್ ಪಾಸ್ ಆಕ್ಟಿವೇಟ್ ಮಾಡೋಕೆ ಅಥವಾ ರಿನ್ಯೂ ಮಾಡೋಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರತ್ಯೇಕ ಲಿಂಕ್ ಕಳಿಸುತ್ತೆ. ಅದರಲ್ಲಿ ನಿಮ್ಮ ವಾಹನದ ಮಾಹಿತಿ, ಫಾಸ್ಟ್ ಟ್ಯಾಗ್ ಮಾಹಿತಿಯನ್ನು ನೀಡಿ ವೆರಿಫೈ ಮಾಡ್ಕೋಬೇಕು. ವೆರಿಫಿಕೇಶನ್ ನಂತರ 3,000 ರೂಪಾಯಿ ಪೇ ಮಾಡೋದಕ್ಕೆ ಕೇಳುತ್ತೆ. ಪೇ ಮಾಡಬೇಕು. ಟೋಲ್ ಪಾಸ್ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ಗೆ ಆಕ್ಟಿವೇಟ್ ಆಗಿರೋ ಒಂದು SMS ಕೂಡ ಬರುತ್ತೆ. ಈಗ ಹೇಳ್ತಾ ಇದೀವಿ, ಮತ್ತೆ ಹೊಸ ಫಾಸ್ಟ್ ಟ್ಯಾಗ್ ತಗೋಬೇಕು ಅಂತಿಲ್ಲ. ಸದ್ಯ ಇರೋ ಫಾಸ್ಟ್ ಟ್ಯಾಗ್ ನೀವು ಪಾಸ್ ಮಾಡ್ಕೋಬಹುದು.
ಆದರೆ ನಿಮ್ಮ ವಿಂಡ್ ಸ್ಕ್ರೀನ್ ಮೇಲೆ ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ ಸರಿಯಾಗಿ ಅಂಟಿಸಿರಬೇಕು. ವಾಹನದ ನಂಬರ್ಗೆ ಫಾಸ್ಟ್ ಟ್ಯಾಗ್ ಲಿಂಕ್ ಆಗಿರಬೇಕು. ಗಾಡಿ ಬ್ಲ್ಯಾಕ್ ಲಿಸ್ಟ್ ಆಗಿರಬಾರ್ದು. ಜೊತೆಗೆ ಇದು ನಾನ್ ಟ್ರಾನ್ಸ್ಫರಬಲ್ ಪಾಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಫಾಸ್ಟ್ ಟ್ಯಾಗ್ ಯಾವ ಗಾಡಿ ಕೊಡ್ಲಾಗಿರುತ್ತೋ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಅದನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವ ಹಾಗಿಲ್ಲ. ಆದ್ರೆ ಫಾಸ್ಟ್ ಟ್ಯಾಗ್ ನೇ ಶೇರ್ ಮಾಡಿ ಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋ ಕೆಲವರು ಭೂಪರು ಕೂಡ ಇದ್ದಾರೆ. ಹೀಗಾಗಿ ಪಾಸ್ ಮಿಸ್ಯೂಸ್ ಆಗದಿರೋ ಹಾಗೆ ಕೂಡ ಸರ್ಕಾರ ನೋಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ಯಾರಿಗೆ ಅನ್ವಯ ಹಾಗಂತ ಬಸ್ಸು ಲಾರಿಗೂ ಟೋಲ್ ಪಾಸ್ ಸಿಗತ್ತಾ? ಇಲ್ಲ, ಇದು ಕೇವಲ ವೈಟ್ ಬೋರ್ಡ್ ನ ಖಾಸಗಿ ವೆಹಿಕಲ್ ಗಳಿಗೆ ಮಾತ್ರ ಸಿಗುತ್ತೆ. ಅಂದ್ರೆ ಕಾರು, ಜೀಪ್ ಮತ್ತು ವ್ಯಾನ್ ಗಳಂತ ವಾಣಿಜ್ಯೇತರ ವಾಹನಗಳಿಗೆ ಮಾತ್ರ ಈ ಟೋಲ್ ಪಾಸ್ ಅನ್ವಯಿಸುತ್ತೆ. ವಾಣಿಜ್ಯ ವಾಹನಗಳಿಗೆ ಈ ಪಾಸ್ ಇರೋದಿಲ್ಲ. ಕಮರ್ಷಿಯಲ್ ವಾಹನಗಳು ರೆಗ್ಯುಲರ್ ಫಾಸ್ಟ್ ಟ್ಯಾಗ್ ನೇ ಯೂಸ್ ಮಾಡಬೇಕಾಗುತ್ತೆ. ಪ್ರೈವೇಟ್ ಕಾರ್ಗಳೇ ಹೆಚ್ಚು ಟೋಲ್ ಪಾವತಿ ಮಾಡೋದು. 53% ಟೋಲ್ ಟ್ರಾನ್ಸಾಕ್ಷನ್ ಕಾರ್ಗಳದೇ ಇರುತ್ತೆ. ಆದರೆ ಅಮೌಂಟ್ ಕಮ್ಮಿ, ಬಟ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇವ್ರದ್ದು. 21% ಟೋಲ್ ಶುಲ್ಕ ಮಾತ್ರ ಕಾರ್ಗಳಿಂದ ಸಂಗ್ರಹ ಆಗುತ್ತೆ. ಹೀಗಾಗಿ ವಾರ್ಷಿಕ ಪಾಸ್ ಪರಿಚಯಿಸಿರೋದ್ರಿಂದ ಟೋಲ್ ನಿರ್ವಹಣೆ ಈಸಿ ಆಗುತ್ತೆ. ಆದರೆ ಈ ಟೋಲ್ ಪಾಸ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ರಾಜ್ಯ ಹೆದ್ದಾರಿ, ಮಹಾನಗರ ಪಾಲಿಕೆಗಳ ಹೆದ್ದಾರಿಗಳಲ್ಲಿ ಅವ್ರು ಕಲೆಕ್ಟ್ ಮಾಡೋದಕ್ಕೆ ಅನ್ವಯ ಆಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿಗೂ ಕೂಡ ಟೋಲ್ ಪಾಸ್ ಜಾರಿ ಮಾಡ್ಬೋದು. ಆದರೆ ಸದ್ಯಕ್ಕೆ ಈ ರಸ್ತೆಗಳಲ್ಲಿ ನಿಮ್ಮ ಫಾಸ್ಟ್ ಟ್ಯಾಗ್ ರೆಗ್ಯುಲರ್ ಫಾಸ್ಟ್ ಟ್ಯಾಗ್ ನಂತೆಯೇ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೇಂದ್ರ ಸರ್ಕಾರ ತರ್ತಾ ಇರೋ ಹೊಸ ಟೋಲ್ ಪಾಸ್ ಬಗ್ಗೆ ನಿಮಗೆ ಮಾಹಿತಿ ನೀಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.